ಎಲ್ಲರಿಗೂ ನಮಸ್ತೆ. ಇವತ್ತ ಮಸ್ತ್ ಆಗಿರೋ ಕುಷ್ಕಾ ರೈಸ್ನ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನಂತ ಬರ್ರಿ ನೋಡೋಣ. ಫಸ್ಟ್ಗ 2 ಉಳ್ಳಾಗಡ್ಡಿ, 2 ಟೊಮ್ಯಾಟೊ, 2 ಹಸಿಮೆಣಸಿನಕಾಯಿ ಮತ್ತ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡೇನು. ಹಂಗ ನೆಕ್ಸ್ಟ್ ಮಸಾಲೆ ಪದಾರ್ಥಗಳನ್ನ ತೆಗೆದಿಟ್ಕೊಂಡೇನು. ನೆಕ್ಸ್ಟ್ ಒಂದ್ ಕಡಾಯಿಗೆ ಎಣ್ಣೆ ಹಾಕೊಂಡ ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಮತ್ತ ಅಲ್ಲ ಬೆಳ್ಳುಳ್ಳಿನ ಹಾಕೋಬೇಕ. ಇದನ್ನ ಫ್ರೈ ಆಗೋ ತನಕ ಅಕ್ಕಿ ತೊಳೆದ್ಬಿಟ್ಟ ನೆನ್ಸಿಟ್ಕೊಳ್ಳೋಣಂತ. ನೆಕ್ಸ್ಟ್ ಇದು ಈ ರೀತಿಯಾಗಿ ಫ್ರೈ ಆದ್ಮೇಲೆ ಇದಕ್ಕ ಕೊತ್ತಂಬರಿ ಸೊಪ್ಪು ಮತ್ತ ಪಾಲಕ್ ಸೊಪ್ಪನ್ನ ಹಾಕೊಳ್ಳತ್ತೀನಿ. ಇದು ಆಪ್ಷನಲ್. ಪಾಲಕ್ ಸೊಪ್ಪನ್ನ ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಾಂದ್ರೆ ನಡಿತೈತಿ. ಇದನ್ನ ಮತ್ತೆ 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ ಇದಕ್ಕ ಸ್ವಲ್ಪ ನೀರ್ ಹಾಕೊಂಡ ರುಬ್ಕೊಳ್ಳೋಣಂತ. ಈ ರೀತಿ ಪೇಸ್ಟ್ ಆಗೋ ಹಂಗ ರುಬ್ಕೊಂಡ ಇಟ್ಕೊಳ್ಳೋನು. ನೆಕ್ಸ್ಟ್ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ತೆಗೆದಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ರಿ. ಅದಕ್ಕ ಉಳ್ಳಾಗಡ್ಡಿ ಹಾಕ್ರಿ, ಕರಿಬೇವಿನ ಸೊಪ್ಪು ಹಾಕ್ರಿ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡ ಅದಕ್ಕ ಖಾರ, ಉಪ್ಪ, ಅರಿಶಿನ ಪುಡಿ ಹಾಕ್ರಿ. ರುಬ್ಕೊಂಡಿರೋ ಮಸಾಲೆ ಪೇಸ್ಟ್ನು ಹಾಕ್ರಿ. ಹಿಂಗ ಈ ಪೇಸ್ಟ್ ಕುದಿಯಾಕ್ ಸ್ಟಾರ್ಟ್ ಆದ್ಮೇಲೆ ನೆನ್ಸಿರೋ ಅಕ್ಕಿ ಹಾಕ್ರಿ. ಸರಿಯಾಗಿ ಮಿಕ್ಸ್ ಮಾಡ್ರಿ. ಒಂದ್ ಅಂದಾಜೊಳಗ ನೀರ್ ಹಾಕ್ರಿ. ಇದು ಸ್ವಲ್ಪ ಅಂದ್ರ 30% ಕುದ್ದ ಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ರಿ. 1-2 ವಿಜಿಲ್ನ ಮಾಡ್ಕೋರಿ. ಮಸ್ತ್ ಆಗಿರೋ ಕುಷ್ಕಾ ರೈಸ್ ರೆಡಿ.